ಗಿಲ್ಲಿ ಫ್ಯಾನ್ಸ್ ಎಷ್ಟು ಪೊಸೆಸಿವ್ ಇದ್ರು ಅಂತ ಅಂದರೆ ಡೆವಿಲ್ ಸಿನಿಮಾದು ಅಲ್ಲೊಂದು ಕ್ಲಿಪ್ ಹಾಕಿಲ್ಲ, ಟ್ರೈಲರ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಇಲ್ಲಿ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ರು. ನಮ್ಗೆ ಗಿಲ್ಲಿಗೆ ಅನ್ಯಾಯ ಆಗ್ತಿದೆ ಅಂತ ಅಂದರೆ ಬೇರೆ ಬೇರೆ ಸಿನಿಮಾಗಳು ಪ್ಯಾರ್ದು ಹಾಕಿದ್ರು. ಸೊ ಉಗ್ರಂ ಮಂಜು ಇದ್ದಾಗ ಅವ್ರದ್ದು ಮ್ಯಾಕ್ಸ್ ಹಾಕಿದ್ರು. ಸೊ ಹೀಗಾಗಿ ಯಾಕೆ ಗಿಲ್ಲಿಗೆ ನ್ಯಾಯ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದರೆ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಂಡಿದ್ರೆ, ಯಾಕಂದರೆ ನಿಮ್ಮ ಹತ್ರನೇ ಜಾಸ್ತಿ ಮಾತಾಡ್ತಾ ಇದ್ದಿದ್ದು ಅವರು ಡೆವಿಲ್ ಬಗ್ಗೆ. ಡೆವಿಲಲ್ಲಿ ಈ ಸರಿ ದರ್ಶನ್ ಸರ್ ಬಂದಾಗ ಎಷ್ಟು ವಿಜಲ್ ಬೀಳುತ್ತೋ ಗಿಲ್ಲಿ ಅವ್ರಿಗೂ ಅಷ್ಟೇ ವಿಜಲ್ ಬೀಳುತ್ತೆ. ಜೊತೆಗೆ ಥಿಯೇಟರಲ್ಲಿ ರೆಸ್ಪಾನ್ಸು ಹಂಗೆ ಆಗುತ್ತೆ. ಅವ್ರು ಹೇಳ್ತಾ ಇದ್ರಲ್ಲ, ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನೋ ಥರ ಡಮಾಲ್ ಡಿಮಿಲ್ ಡಕ್ಕ ಡೆವಿಲ್ ಗೆಲ್ಲೋದು ಪಕ್ಕ ಅಂತಲೇ ಅಷ್ಟು ವೈರಲ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದ್ರ ಬಗ್ಗೆ ಹೇಳ್ಕೊಂಡಿದ್ರ? ಹೇಳಿದ್ದ ಅಂದರೆ ನಾನು ಡೆವಿಲಲ್ಲಿ ಮಾಡಿದ್ದೀನಿ, ಹೊರಗಡೆ ಇವಾಗ ರಿಲೀಸ್ ಆಗಿರುತ್ತೆ. ಡೇಟು ಹೇಳ್ತಾ ಇದ್ದ, ಇವತ್ತು ರಿಲೀಸ್ ಆಗಿರುತ್ತೆ, ನಾನು ನೋಡಬೇಕು ಅಂತ. ಬಂದವರಿಗೆಲ್ಲ ಕೇಳ್ತಾ ಇದ್ದ, ಗೆಸ್ಟ್ಗಳು ಬಂದವ್ರಿಗೆಲ್ಲ ನೋಡಿದ್ರಾ ಸಿನಿಮಾ, ಡೆವಿಲ್ ನೋಡಿದ್ರಾ ಅಂತ ಕೇಳ್ತಾ ಇದ್ದ. ಇಂಡೈರೆಕ್ಟ್ಲಿ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದ. ಅಂದರೆ ನಾವು ಕಂಟೆಸ್ಟೆಂಟ್ಸ್ಗಳು ಅದೇ ಮಾಡ್ತಿರ್ತೀವಿ, ಯಾರಾದರೂ ಹೊರಗಡೆಯಿಂದ ಬಂದರೆ ಏನಾದರೂ ತಿಳ್ಕೊಳಕ್ಕೆ ಟ್ರೈ ಮಾಡ್ತಿರ್ತೀವಿ. ಸೊ ಕೇಳ್ತಾ ಇದ್ದ, ಆ ಕ್ಯೂರಿಯಾಸಿಟಿ ಇತ್ತು ಅವನಿಗೆ ಏನು ಹಿಂಗಾಗಿದೆ ಅಂತ. ಬಟ್ ಹೊರ್ಗಡೆ ಈ ಥರ ಆ ಕ್ಲಿಪ್ಪಿಂಗ್ಸ್ ಬಂದಿಲ್ಲ ಅಂತೆಲ್ಲ ಜಗಳ ಆಗಿದೆ ಅನ್ನೋದು ನಮಗೆ ಐಡಿಯಾನೇ ಇಲ್ಲ. ಬಟ್ ಅದ್ರ ಬಗ್ಗೆ ಅವನು ತುಂಬ ಸಲ ಹೇಳ್ತಾ ಇದ್ದ, ನಾನು ಮಾಡಿದ್ದೀನಿ ಡೆವಿಲಲ್ಲಿ, ನಾನು ನೋಡಬೇಕು ಹೊರಗಡೆ ಹೋಗಿ ಅಂತೆಲ್ಲ ಹೇಳ್ತಾ ಇದ್ದ. ಸೊ ನೀವೊಂದು ವಿಶ್ ಕೇಳ್ತೀರಾ, ಅಂದರೆ ನಾನು ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು, ನೀವು ಯಾವ ಸಿನಿಮಾ ನೋಡಬೇಕು ಅಂತ ಎಕ್ಸೈಟೆಡ್ ಆಗಿ ಕಾಯ್ತಿದ್ರಿ ಬಿಗ್ ಬಾಸ್ ಮನೆಯಲ್ಲಿ ಅಂತ? ಅಂದರೆ ಆ ಮೊಮೆಂಟಿಗೆ ನಮ್ಗೆ ಯಾವುದೋ ಒಂದು ಸಿನಿಮಾ ಹಾಕಬೇಕು, ನಾವು ನೋಡಬೇಕು ಕೂತ್ಕೊಂಡು ಅಂತ ಅಷ್ಟೇ. ಪರ್ಟಿಕ್ಯುಲರ್ ಆಗಿ ಯಾವುದೋ ಇದೆ ಅಂತ ನಾವು ಯಾರೂ ಮಾತಾಡ್ಕೊಂಡಿದ್ದಿಲ್ಲ. ಬಟ್ ಮಾರ್ಕ್ ಇವಾಗ ರೀಸೆಂಟಾಗಿ ರಿಲೀಸ್ ಸುದೀಪ್ ಸರ್ದು ಆಗಿದ್ರಿಂದ ಮಾರ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದು ಉಂಟು. ಜೊತೆಗೆ ನೀವು ಇನ್ನೊಂದು ವಿಶ್ ಕೇಳ್ತೀರಾ, ಕಳಪೆ. ಇಲ್ಲಿವರೆಗೂ ಯಾರು ಕೇಳೇ ಇಲ್ಲ ಕಳಪೆ ಹಾಕಿಸ್ಕೊಂಡು ಹೋಗಿರೋದು. ಆಮೇಲೆ ನಿಮ್ಮ ತಮ್ಮ ಬರಬೇಕು ಅಂತ ಆ ಆಸೆನೂ ಈಡೇರೋದಿಲ್ಲ. ಅದೆಲ್ಲ ಒಂದು ಕಡೆ ಬೇಜಾರಾಯ್ತಾ ಅಂತ? ಹೌದಂದರೆ ಬಂದಿದ್ದಿದ್ರೆ ನಿಮ್ಮ ತಂದೆ ತಾಯಿನ ಮತ್ತೆ ಕಳಿಸಿದ್ರು, ಅವರು ಬಂದಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇತ್ತು ಅಂತ. 3 ವಿಷಯಲ್ಲಿ ಯಾವುದಾದ್ರೂ ಒಂದನ್ನೇ ಪೂರೈಸೋಕ್ಕಾಗೋದು ಅಂತ ಕೇಳಿದರು. ಸೊ ಆ 3 ವಿಷಯಲ್ಲಿ ಯಾವುದೇ ಪೂರೈಸಿದ್ರು ಅದನ್ನು ನಾನು ಅಕ್ಸೆಪ್ಟ್ ಮಾಡಲೇಬೇಕು, ಯಾಕಂದರೆ ನಾನೇ ಕೇಳಿರೋ ವಿಷ್ ಅದು. ಆ್ಯಂಡ್ ಕಳಪೆದು ಅಷ್ಟೇ, ನಾನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೆ ಬಿಗ್ ಬಾಸ್ ಮನೇಲಿ. ಒಂದು ಕ್ಯಾಪ್ಟನ್ಸಿ ರೂಮ್ ಆಗಿರಲಿ, ಒಂದು ಎಲ್ಲ ಥರದ್ದು ಎಕ್ಸ್ಪ್ಲೋರ್ ಮಾಡಿದ್ದೆ. ಅದೊಂದು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದು ಆ್ಯಕ್ಚುಲಿ ಚೆನ್ನಾಗಿ ಇತ್ತು. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್. ಗಿಲ್ಲಿ ಫ್ಯಾನ್ಸ್ ಎಷ್ಟು ಪೊಸೆಸಿವ್ ಇದ್ರು ಅಂತ ಅಂದರೆ ಡೆವಿಲ್ ಸಿನಿಮಾದು ಅಲ್ಲೊಂದು ಕ್ಲಿಪ್ ಹಾಕಿಲ್ಲ, ಟ್ರೈಲರ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಇಲ್ಲಿ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ರು. ನಮ್ಗೆ ಗಿಲ್ಲಿಗೆ ಅನ್ಯಾಯ ಆಗ್ತಿದೆ ಅಂತ ಅಂದರೆ ಬೇರೆ ಬೇರೆ ಸಿನಿಮಾಗಳು ಪ್ಯಾರ್ದು ಹಾಕಿದ್ರು. ಸೊ ಉಗ್ರಂ ಮಂಜು ಇದ್ದಾಗ ಅವ್ರದ್ದು ಮ್ಯಾಕ್ಸ್ ಹಾಕಿದ್ರು. ಸೊ ಹೀಗಾಗಿ ಯಾಕೆ ಗಿಲ್ಲಿಗೆ ನ್ಯಾಯ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದರೆ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಂಡಿದ್ರೆ, ಯಾಕಂದರೆ ನಿಮ್ಮ ಹತ್ರನೇ ಜಾಸ್ತಿ ಮಾತಾಡ್ತಾ ಇದ್ದಿದ್ದು ಅವರು ಡೆವಿಲ್ ಬಗ್ಗೆ. ಡೆವಿಲಲ್ಲಿ